ದೇಶದ ಈ ದೊಡ್ಡ ದುರಂತದ ಈ ಸಂದರ್ಭದೊಳಗೆ ಈಗಾಗಲೇ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ತಕ್ಷಣ ನ್ಯಾಯಾಂಗ ತನಿಖೆ ಆಗಬೇಕು ಅಂಥೇಳಿ ತಮ್ಮ ಕರೆಯನ್ನು ಕೊಟ್ಟಿದ್ದಾರೆ. ಮಾನ್ಯ ಪ್ರಧಾನಮಂತ್ರಿಗಳು ಇಂಥದ್ರಲ್ಲಾದ್ರೂ ತಕ್ಷಣ ಸ್ಪಂದಿಸಿ ನ್ಯಾಯಾಂಗ ತನಿಖೆಗೆ ಆದೇಶ ಮಾಡಬೇಕು ಹಾಗೂ ಈ ರೀತಿ ಘಟನೆಗಳು ಮರುಕಳಿಸಿದ ಹಾಗೆ ಏನು ಮಾಡೋದಕ್ಕೆ ಸಾಧ್ಯ ಅದನ್ನು ನಮ್ಮ ರಾಷ್ಟ್ರ ಸರ್ಕಾರ ಭಾಳ ಗಂಭೀರವಾಗಿ ಗಮನಿಸಲೇಬೇಕಾಗಿರ್ತಕ್ಕಂಥ ಅಗತ್ಯತೆ ಇದೆ. ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಉಳಿದ ರಾಷ್ಟ್ರಗಳಿಗಿಂತ ನಮ್ಮಲ್ಲಿ ತಾಂತ್ರಿಕ ಇನ್ಸ್ಪೆಕ್ಷನ್ಸ್, ತಾಂತ್ರಿಕವಾಗಿರ್ತಕ್ಕಂಥ ಮೇಲ್ವಿಚಾರಣೆ, ನಿರ್ವಹಣೆ ಎಲ್ಲೋ ಕಡಿಮೆ ಅಂಥೇಳಿ ಕೆಲವು ಟೆಕ್ನಿಕಲ್ ಜನ ಮಾತಾಡ್ತಾರೆ. ಆ ಮಾತುಗಳು ಬರೆದ ಹಾಗೆ ಅತ್ಯಂತ ಅಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರಗಳಲ್ಲಿ ಏನು ಈ ಟೆಕ್ನಿಕಲ್ ಸ್ಕ್ರೂಟಿನಿ, ಟೆಕ್ನಿಕಲ್ ಮೇಂಟೆನೆನ್ಸ್, ಟೆಕ್ನಿಕಲ್ ಮಾನಿಟ್ರಿಂಗ್ ಏನಿದೆ ಅದು ಹೆಚ್ಚು ಗಟ್ಟಿಗೊಳ್ಳಬೇಕಾಗಿರ್ತಕ್ಕಂಥ ಅಗತ್ಯತೆ ಇದೆ. 242 ಪ್ಲಸ್ 15 257 ಜನ ಭಾರಿ ದೊಡ್ಡ ದುರಂತ. ಅವರೆಲ್ಲರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂಥೇಳಿ ನೋಡಿ. ಒಬ್ಬವನು ಆಶ್ಚರ್ಯಕರ ರೀತಿಯೊಳಗೆ ತಾನು ಪಾರಾಗಿದ್ದಾನೆ. ಆ ಪಾರಾಗಿರ್ತಕ್ಕಂಥದ್ದು ನಿಜವಾಗಿಯೂ ಅವನಿಗೆ ದೇವರ ವಿಶೇಷ ಅನುಗ್ರಹ ಅಂತೇಳಿ ನಾನು ಭಾವಿಸಿದ್ದೆ. ಕೆಲವರು ಪ್ರಚೋದನೆಗಾಗಿ ಕೆಲಸ ಮಾಡ್ತಾಯಿದ್ದಾರೆ, ಕೆಲವರು ಪ್ರಚೋದನೆಗಾಗಿ ಈ ಕೆಲಸ ಮಾಡ್ತಾಯಿದ್ದಾರೆ. ನಮ್ಮ ದೇಶದಲ್ಲಿ ಯಾವ ಮನಸ್ಸುಗಳು ಗೋಹತ್ಯೆ ತಾವೇನು ಅರ್ಥೈಸ್ತಿರ್ತೀವಿ ಆ ರೀತಿಯ ಗೋಹತ್ಯೆ ಮಾಡೋದು ಇಲ್ಲ. ಅದಕ್ಕೆ ಅದರ ಪೋಷಕರು, ಪಾಲಕರು ಏನಿದ್ದಾರೆ ಅವ್ರು ಯಾರೂ ಅವಕಾಶ ಕೊಡೋದಿಲ್ಲ. ಇನ್ನು ಹಳೆಯ ಎತ್ತುಗಳನ್ನು ಮಾರಿದ್ದಾರೆ, ಅವನು ಗೋ ಅಂತ ಹಿಡೀರಿ, ಅವೆಲ್ಲ ಚರ್ಚೆ ಒಳಗದಾವು. ಇದು ಇವತ್ತು ನಿನ್ನೆದಲ್ಲ. ಗಾಂಧೀಜಿಯವರು ಸ್ವಾತಂತ್ರ್ಯ ಹೋರಾಟ ಸಂಗ್ರಾಮದೊಳಗೆ ಏನು ಸಭೆಗಳನ್ನು ಮಾಡ್ತಾಯಿದ್ರು ಆ ಸಭೆಗಳೊಳಗೂ ಬಂದಿರತಕ್ಕಂಥದ್ದು. ಪ್ರಾಕ್ಟಿಕಲಿ ನಾನು ಒಬ್ಬ ರೈತ ಕುಟುಂಬದಿಂದ ಬಂದಿರತಕ್ಕಂಥವನು. ಆಕಳುಗಳ ಮೇಲೆ ಏನು ವಿಶ್ವಾಸ, ಶ್ರದ್ಧೆ, ಭಕ್ತಿ, ಗೌರವ ಇರ್ತದೆ ನನಗೂ ಗೊತ್ತು. ಇದೇನು ಹಿಂಗೆ ರಸ್ತೆಯಾಗಿ ತಂದು ಒಗಿದೋದೆಲ್ಲ ಮಾಡ್ತಾರೆ. ಸಮಾಜದ ಸ್ವಾಸ್ಥ್ಯ ಕೆಡಿಸೋದಕ್ಕೆ ಆ ರೀತಿಯ ಕ್ರಮಗಳು ಆಗ್ತಿರ್ತಾವೆ. ಅದು ಯಾರೇ ಮಾಡಲಿ ಅದು ಖಂಡನೀಯವಾಗಿರ್ತಕ್ಕಂಥದ್ದು. ಅಂಥದ್ರ ಬಗ್ಗೆ ನಮ್ಮ ಸರ್ಕಾರ ನಿಗಾ ಇಡ್ತದೆ. ಅಲ್ಲ, ಯಾರು ಕೊಡೋದೇ ಇಲ್ಲರಿ. ಅಲ್ಲ, ಅದಕ್ಕೇನು ಮತ್ತು ಕಾನೂನು ಇರೋದು ಹಾಗೇನು ಯಾರು ತಪ್ಪು ಮಾಡ್ತಾರೆ ಆ ತಪ್ಪು ಮಾಡಿದವ್ರನ್ನ ಕಡಿವಾಣ ಇದೆ ಅಲ್ರಿ. ಇದಕ್ಕಿಂತ ಏನು ಕಡಿವಾಣ ಇರಬೇಕು? ಇದಕ್ಕಿಂತ ಏನು ಕಡಿವಾಣ ಇರಬೇಕು? ಸಂಪೂರ್ಣ ನಿಲ್ಲಬೇಕು ಅಂದರೆ ಸಮಾಜ ಪೂರ್ಣ ಇದಾವೆ. ಈ ನಾವು ನೀವು ಎಲ್ಲರೂ ಕೂಸುಗಳ ಆತ್ಮಹತ್ಯೆ ಮಾಡ್ತಾಯಿದ್ದಾರೆ, ತಾಯಿ ಮಗನ ಕೊಲೆ ಮಾಡ್ತಿದ್ದಾನೆ, ಮಗಳು ತಾಯಿ ಕೊಲೆ ಮಾಡ್ತಾಯಿದ್ದಾರೆ, ಇವನ್ನೆಲ್ಲ ನೋಡ್ತಾ ಇದ್ದೀವಿ. ಆ ಹಂತದಲ್ಲೂ ಸಹಿತ ತಮಗೆ ಈ ಒಂದು ವಿಷಯ ಸಹಿತ ಗಂಭೀರ ಅನ್ನಿಸ್ತದೆ. ಸಹಜವಾಗಿ ಏನು ಕ್ರಮ ಇನ್ನೂ ಬಿಗಿ ಮಾಡಬೇಕು ವಿಚಾರ ಮಾಡ್ತೀವಿ. RCB ಕಾಲು ತುಳಿತ ಇದ್ರ ಬಗ್ಗೆ ಕರ್ನಾಟಕದ ಪ್ರತಿಯೊಬ್ಬ ತೀವ್ರವಾಗಿರ್ತಕ್ಕಂಥ ನೋವನ್ನು ಹೊಂದಿದ್ದಾನೆ ಹಾಗೂ ಅಭಿವ್ಯಕ್ತಗೊಳಿಸಿದ್ದಾನೆ. ರಾಜ್ಯ ಸರ್ಕಾರ, ನಮ್ಮ ಇಲಾಖೆ
ಇದು ಒಂದೇ ಕಾಲು ತುಳಿತ ಅಲ್ಲ. ಈ ರೀತಿ ಹಲವಾರು ಸಂದರ್ಭಗಳಲ್ಲಿ ಈ ಸ್ಟ್ಯಾಂಪೇಡ್ಗಳಾಗ್ತವೆ, ಕಾಲು ತುಳಿತಗಳಾಗ್ತವೆ. ಇಲ್ಲಿ ಭಾಳ ದೊಡ್ಡ ಸಂಖ್ಯೆಯೊಳಗೆ ಸಾವನ್ನಪ್ಪಿದ್ರು. ಸುಮಾರು 50-60 ಜನ ನೋವು, ಕಾಲು ಮುರಿದು, ಕೈ ಮುರಿದು ಏನೇನೋ ಆಗಿದ್ದಾವೆ. ಇಂಥ ಪ್ರಸಂಗಗಳನ್ನು ಗಮನಿಸಿ ಕ್ರೌಡ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕಾಗಿ ಡಿಸಿಪ್ಲಿನ್ ಆ್ಯಂಡ್ ಕ್ರೌಡ್ ಮ್ಯಾನೇಜ್ಮೆಂಟ್, ಮೇಂಟೆನೆನ್ಸ್ ಆಫ್ ಕ್ರೌಡ್ ಮ್ಯಾನೇಜ್ಮೆಂಟ್ ಇವನ್ನು ಮಾಡೋದ್ರ ಸಲುವಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಕಾನೂನಿನ ಅವಶ್ಯಕತೆ ಇದೆ. ಈ ಕಾನೂನು ಮಾಡೋದಕ್ಕೆ ನಮ್ಮ ಇಲಾಖೆ ಈಗಾಗಲೇ ತನ್ನ ಕರಡು ಮಸೂದೆಯನ್ನು ಸಿದ್ಧ ಮಾಡಿದೆ. ಬಹುಶಃ ಮುಂದಿನ ವಾರ ಆಗಲಿ ಅಥವಾ ಇನ್ನೊಂದು ವಾರ ಬಿಟ್ಟಾಗಲಿ ಈ ಮಸೂದೆಯನ್ನು ನಮ್ಮ ಕ್ಯಾಬಿನೆಟ್ಟಿನ ಗಮನಕ್ಕೆ ತೊಗೊಂಡು ಬರ್ತೀನಿ. ಎಲ್ಲರೂ ಒಪ್ಪಿದರೆ ಅದನ್ನು ಕಾನೂನನ್ನು ಮಾಡ್ತೀವಿ. ಆಯೋಜಕರ ಮೇಲೆ ನಿರ್ಬಂಧಗಳು ಇರಬೇಕಾ ಅಥವಾ ಕಂಡೀಷನ್ಸ್ ಹಾಕಬೇಕಾ? ಏನು ಕಾನೂನಲ್ಲಿ? ಕಾನೂನಿನಲ್ಲಿ ನೋಡಿ, ಮ್ಯಾಕ್ಸಿಮಮ್ ಕ್ರೌಡ್ ಎಷ್ಟಿರಬೇಕು. ಬರೀ ಇದು ಒಂದಕ್ಕೆ ಅಲ್ಲ, ಬರೀ ಕ್ರಿಕೆಟ್ಗೆ ಅಲ್ಲ, ಬರೀ ಫುಟ್ಬಾಲ್ಗೆ ಅಲ್ಲ, ಬರೀ ಲಗ್ನಕ್ಕೆ ಅಲ್ಲ, ಬರೀ ರಾಜಕೀಯ ಕಾರ್ಯಕ್ರಮಕ್ಕೆ ಅಲ್ಲ. ಈ ಕ್ರೌಡ್ ಮ್ಯಾನೇಜ್ಮೆಂಟು ಎಲ್ಲಿನೂ ನೀವು ಅದು ಘಟನೆ ಆದಮೇಲೆ ನಾವು ಪೊಲೀಸರ ಮೇಲೆ ದೂರೋದು ಅದು ಪರಿಹಾರ ಅಲ್ಲ. ಈ ಪರಿಹಾರ ಉಪಾಯಗಳನ್ನು ಕಂಡುಹಿಡಿಯೋದಕ್ಕಾಗಿಯೇ ಇವತ್ತು ಕಾನೂನು ಮಾಡೋ ಚಿಂತನೆಯನ್ನು ಮಾಡ್ತಾಯಿದ್ದೀವಿ. ಮ್ಯಾಕ್ಸಿಮಮ್ ಕ್ರೌಡನ್ನು ನಿರ್ಣಯಿಸಬೇಕು ಅಂಥೇಳಿ ಚಿಂತನೆ ಮಾಡ್ತಾಯಿದ್ದೀವಿ. ಈಗೆಲ್ಲ ಮೊದಲಂಗೆ ಎಲ್ಲರೂ ಒಂದೇ ಕಡೆ ಕೂಡಿಸಿ ಹೇಳಬೇಕು ಅಂತ ಇಲ್ಲ. ಟೆಕ್ನಾಲಜಿಗಳು ಬಂದಿವೆ. ಯಾಕೆ ನಾವು ಮೀಟಿಂಗ್ಗಳನ್ನು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮಾಡ್ತೀವಿ? ನಾನು ನಿಮ್ಮನ್ನು ರೀಚ್ ಆಗಬೇಕು. ನಾನೇನು ಮಾತಾಡ್ತೀನಿ, ನೀವೇನು ನನಗೆ ಮಾತಾಡ್ತೀರಿ, ಅದು ಗೊತ್ತಾಗಬೇಕು. ಆ ರೀತಿ ಆಗೋದಕ್ಕೆ ತಂತ್ರಜ್ಞಾನ ಮುಂದುವರೆದಿರೋದರಿಂದ ಅದನ್ನು ಗಮನದಲ್ಲಿಟ್ಕೊಂಡು ನಾವು ಚಿಂತನೆ ಮಾಡ್ತಾಯಿದ್ದೀವಿ. ಆದಷ್ಟು ಬೇಗ ಕಾನೂನನ್ನು ತರ್ತೀವಿ. ಕ್ರೌಡ್ ಮ್ಯಾನೇಜ್ಮೆಂಟ್ ನೆಪದಲ್ಲಿ ನಮ್ಮ ಐತಿಹಾಸಿಕ ಸಂಸ್ಕೃತಿನೂ ಹಾಳಾಗ್ಬಾರ್ದು. ಜಾತ್ರೆ ಸಂಪ್ರದಾಯ ಇಲ್ಲ, ಒಂದು ಹೇಳ್ತೀನಿ. ಜಾತ್ರೆಗಳು, ಧರ್ಮಾಚರಣೆಗಳು ಇವು ನೀವು ಎಲ್ಲ ಕಡೆ ನೋಡ್ತಾ ಇದ್ದೀರಿ. ಎಲ್ಲಿನೂ ಈ ರೀತಿ ಅವಘಡಗಳನ್ನು ಸೃಷ್ಟಿ ಮಾಡೋದಿಲ್ಲ. ಯಾಕಂದರೆ ಅವಘಡಗಳನ್ನು ಸೃಷ್ಟಿ ಮಾಡೋದಲ್ಲ. ಯಾಕಂದರೆ ಭಕ್ತಿ, ಶ್ರದ್ಧೆ ಇಲ್ಲಾಂದರೆ ಇಷ್ಟೊತ್ತಿಗಾಗಲೇ ಭಾಳಷ್ಟು ದೊಡ್ಡ ಪರಿಣಾಮಗಳಾಗ್ಬಿಟ್ರು. ಜಾತ್ರೆ, ಧರ್ಮಾಚರಣೆಗಳು ಇವೆಲ್ಲವುಗಳನ್ನು ಹೊರತುಪಡಿಸಿ ಈ ಕ್ರೌಡ್, ಜನಗುಂಪುಗಳ ನಿರ್ವಹಣೆಗಾಗಿ ಒಂದು ಕಾನೂನನ್ನು ತರ್ತೀವಿ. ಸ್ಥಳಾಂತರ ಮಾಡಬೇಕಾಗ್ತದೆ. ಎಷ್ಟು ಮಟ್ಟಿಗೆ ಅದು ಒಂದು ಸಲಹೆ ಇದೆ, ಟೀಕೆ ಬರ್ತಾ ಇದೆ. ಈಗ ರೇಸ್ ಕೋರ್ಸನ್ನು ಶಿಫ್ಟ್ ಮಾಡಬೇಕು ಅಂತ ನೋಡ್ತಾ ಇದ್ದೀವಿ. ಜನಸಾಮಾನ್ಯರಂತೂ ಹೋಗಂಗಿಲ್ಲ. ಜನಸಾಮಾನ್ಯರು ಹೋಗ್ತಾರೆ. ರೇಸ್ ಕೋರ್ಸ್ಗೆ ಯಾರು ಹೋಗ್ತಾರಂದ್ರೆ ನೀವು? ಬಡವರೇ ಹೋಗೋದು, ಇಲ್ಲಾಂದ್ರೆ ಹೋಗಿ ಬಡವರಾಗೋದು. ಅದಕ್ಕೆ ಅಲ್ಲಿ ಜನಸಾಮಾನ್ಯರು ಹೋಗ್ತಾರೆ. ಇನ್ನೂ ಇದೇನು ಗೋಲ್ಫ್ ಐತಲ್ಲ, ಅಲ್ಲೇ ಜನಸಾಮಾನ್ಯರು ಹೋಗೋದಿಲ್ಲ, ಶ್ರೀಮಂತರು ಹೋಗ್ತಾರೆ. ಅಂದರೆ ಉಳ್ಳವರು ಹೋಗ್ತಾರೆ. ಅವನ್ನೂ ಸಹಿತ ಅವೆರಡನ್ನೂ ಶಿಫ್ಟ್ ಮಾಡೋದ್ರ ಬಗ್ಗೆ ರಾಜ್ಯ ಸರ್ಕಾರ ಚಿಂತನೆ ನಡೆದಿದೆ. ಈ ರೇಸ್ ಕೋರ್ಸ್ ಶಿಫ್ಟಿಂಗನ್ನು ಆದಷ್ಟು ಬೇಗ ಮಾಡೋದಕ್ಕೆ ಈಗಾಗಲೇ ರೇಸ್ ಕೋರ್ಸ್ನವ್ರನ್ನ ಕರೆದು ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. ಆದಷ್ಟು ಬೇಗ ಆ ದಿಶೆಯೊಳಗೆ ಕೆಲಸ ನಡೀತದೆ.